ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟೆಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಮತ್ತೊಂದು ವಿಡಿಯೋ ಚಾಲೂ ಮಾಡ್ತಾ ಇದ್ದೀವಿ. ಎಲ್ಲಿದ್ದೀವಿ ಅಂದ್ರೆ ಕರ್ನೂಲ್ ದಾಟಿದ್ದೀವಿ. ನಾವು ಭದ್ರಾವತಿಯಿಂದ ನಾಗ್ಪುರಿಗೆ ಲೋಡ್ ಮಾಡ್ಕೊಂಡು ಬಂದಿದ್ವಿ. ನೈಟ್ ಏನು ವಿಡಿಯೋ ಮಾಡಲಿಲ್ಲ ಸಿಂಗಲ್ ರೋಡಲ್ಲಿ ಅಂತೇಳಿ. ನಮ್ಮ ಹುಡುಗ ಬೇರೆ ಮಕ್ಕಂಡಿದ್ದ. ಭಾಳ ಜನ ಇರಿಟೇಟ್ ಆಗಂಗೆ ಮೆಸೇಜ್ ಕಮೆಂಟ್ ಹಾಕೋರು, ಫೋನ್ ಎಲ್ಲ ಇರಿಟೇಟ್ ಆಗಂಗೆ ಕಮೆಂಟ್ ಮಾಡೋರು. ಫೋನ್ ಇಟ್ಕೊಂಡು ಗಾಡಿ ಓಡಿಸ್ಬೇಡ, ಫೋನ್ ಇಟ್ಕೊಂಡು ಗಾಡಿ ಓಡಿಸ್ಬೇಡ ಅಂತೇಳಿ. ಅದಕ್ಕೆ ನನಗೂ ಅದನ್ನ ನೋಡಿ ನೋಡಿ ಭಾಳ ಬೇಜಾರಾಗಿತ್ತು. ನಮ್ಮ ಹುಡುಗ ಬೇರೆ ಬಂದಿರ್ಲಿಲ್ಲ, ಇವಾಗ ಬಂದಾನೆ. ಬಂದು ಅವನೇ ವಿಡಿಯೋ ಮಾಡ್ತಿರೋದು. ರಾತ್ರಿ ಅವನಿಗೆ ಗಾಡಿ ಓಡಿಸಕ್ ಕೊಟ್ಟಿದ್ದೆ, ಗಾಡಿ ಅವನು ಓಡಿಸ್ತಾನೆ. ಇಪ್ಪತ್ತೇನು ತೊಂದರೆ ಇಲ್ಲ ನಮಗೆ ವಿಡಿಯೋ ಮಾಡಕ್ಕೆ, ಗಾಡಿ ಓಡಿಸಕ್ಕೆ. ನೈಟ್ ಎಲ್ಲಿ ಬೇಕಾದ್ರು ಹೋಗ್ಬೋದು. ನಾವು ರಾತ್ರಿ ವಿಡಿಯೋ ಮಾಡ್ತಿದ್ವಿ. ಆ ಸಿಂಗಲ್ ರೋಡಲ್ಲಿ ಏನಕ್ಕಂತ ವಿಡಿಯೋ ಮಾಡಲಿಲ್ಲ. ನೋಡಿ, ಈ ತರ ಗಾಡಿ ಹೋಗ್ತಿರ್ಬೇಕಾದ್ರೆ ನಾವು ಇವ್ರಿಗೆ ತೊಂದರೆ ಕೊಡಬಾರ್ದು. ಆ ಗಾಡಿ ಪಾಸ್ ಆದ್ಮೇಲೆ ನಾವು ಓವರ್ಟೇಕ್ ಮಾಡ್ಬೇಕು. ಯಾಕಂದ್ರೆ ನಾವು ಅವ್ರ ಲೈನ್ನಾಗ ಅವ್ರು ಹೋಗ್ತಿದ್ದಾರೆ. ಇದು ಅವಾಗಲೇ ಸೈಡ್ ಹೊಡಿದ್ದೆ ಗುರು. ಮತ್ತೆ ಎಲ್ಲಿಂದ ಬಂದಾನೆ, ಎಲ್ಲಿಗೋ ಮೈನ್ಸ್ ಹೊಡಿತಿದಾರೆ ಇವರು. ಬಕೆಟ್ ನೋಡಿ ಎಲ್ಲಿ ಕಟ್ಕೊಂಡಿದ್ದಾರೆ ಇವರು. ಮಹಾರಾಷ್ಟ್ರ ಗಾಡಿಯವ್ರು ಒಂಥರ ಇದು. ಅವರು ಹೋಗಲ್ಲ, ಹೋಗಕ್ಕೆ ಬಿಡಲ್ಲ. ಅದೇನೋ ಹೇಳ್ತಾರಲ್ಲ, ಹಂಗಾತು. ವಾತಾವರಣ ಬಹಳ ಇದೆ. ಇದು ಗುರು, ಮಳೆ ಬಂದು ನಿಂತಿರೋದು ರಾತ್ರಿ. ವಾತಾವರಣ ಹಿಂಗೆ ಕೂಲಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ. ಇಲ್ಲ ಬಿಸಿಲು ಹೊಡಿತಂದ್ರೆ ಗುರು, ವಿಚಿತ್ರ ಬಿಸಿಲು ಬೀಳೋದು ಆಂಧ್ರದಾಗೆ. ಸಿಕ್ಕಾಬಟ್ಟೆ ಬಿಸಿಲು ಹೊಡಿತದ ನೋಡಿ. ಹೋಗ್ತಾ ಇದ್ವಿ. ಇವಾಗೆಲ್ಲ ಟೀಗೆ ಇಲ್ಲ ತಿಂಡಿ ನೀಸ್ಬೇಕು. ನಮ್ದು ಅಡುಗೆ ಮಾಡಕ್ಕೆ ಸಾಮಾನು ಎಲ್ಲ ತಗೊಂಡಿದೀವಿ. ಗ್ಯಾಸ್ ಇರಲಿಲ್ಲ. ಗ್ಯಾಸ್ ನಾಗ್ಪುರ್ಗೆ ಹೋದಾಗ ಅಲ್ಲಿ ಜಿಂದಾಲ್ ಫ್ಯಾಕ್ಟ್ರಿಗೆ ಬಿಟ್ಟು ಬಂದಿದ್ದೆ. ಈ ಸಲ ಅಲ್ಲಿ ಹೋದ ಗ್ಯಾಸ್ ತೆಗ್ದಿರಲ್ಲ. ಗ್ಯಾಸ್ ಇಲ್ಲ ಅಂತೇಳಿ ಒಳಕ್ ಹೋಗ್ಬಿಡ್ತೀವಿ. ಅಲ್ಲಿ ಮುಂದೆ ಹೋದ್ರೆ ನಮಗೆ ಐಟಮ್ ಎಲ್ಲ ಸಿಗ್ತತೆ. ಅಲ್ಲಿಂದ ಹೋಗಿ ಸಾಮಾನು ಏನೂ ಇಲ್ಲ, ಎಲ್ಲ ತಗೊಂಡಿಟ್ಕೋಬೇಕು. ತಗೊಂಡು ಅಡುಗೆ ಮಾಡೋದು. ಇಲ್ಲಾಂದ್ರೆ ಎಲ್ಲ ಫಾಸ್ಟ್ ಫುಡ್ ಹೋಟ್ಲಿ ಇರುತ್ತೆ, ಅಲ್ಲೇ ಇಡ್ಲಿ ವಡೆ ತಿನ್ನ ಒನ್ ಟೈಮು. ಮಧ್ಯಾಹ್ನಕ್ಕೆ ಎಲ್ಲ ನಿಂತು ಎಲ್ಲ ಅಡುಗೆ ಮಾಡ್ಕೊಂಡ್ರಾತು. ಬೇಳೆ ಸಾರು, ಅನ್ನ, ಇಲ್ಲಾಂದ್ರೆ ರೈಸ್ ಬಾತ್ ಮಾಡಿದ್ರಾತು. ಬಹಳ ದಿವಸ ಆಗೈತೆ ಅಡುಗೆ ಮಾಡ್ದ. ಒಬ್ನು ಇರ್ತಿದ್ದೆ, ಏನು ಅಡುಗೆ ಮಾಡ್ತಿದ್ದಿಲ್ಲ. ಇವಾಗ ಜೊತೆ ಹುಡುಗ ಇದ್ದಾನೆ, ಅವನಿಗೆ ಹೋಟ್ಲ್ ಊಟ ಸೆಟ್ ಆಗೋದಿಲ್ಲ. ಅಡುಗೆ ಮಾಡ್ಕೊಂಡು ಉಣ್ಣೋಣ. ನಾವು ಹೋಟ್ಲ್ ಊಟಕ್ಕಿಂತ ನಮ್ಮ ಕೈ ಅಡುಗೆ ಉಂಡ್ರೇನೆ ನಮಗೆ ರುಚಿ ಸಿಗೋದು, ಮತ್ತೆ ಸಮಾಧಾನ ಆಗೋದು. ಆ ಹೋಟ್ಲ್ ಊಟ ಎಷ್ಟು ಊಟ ಮಾಡಿದ್ರು ಹೊಟ್ಟೆನೇ ತುಂಬ್ತಿದ್ದಿಲ್ಲ ಗುರು. ರಾತ್ರಿ ಒಂದು 8 ಗಂಟೆ ಊಟ, 9 ಗಂಟೆ ಊಟ ಮಾಡಿದ್ರೆ ನಾನು ನೈಟ್ ಗಾಡಿ ಓಡಿಸ್ಬೇಕಾರ ಅಲ್ಲ 12ವರೆಗೆ ಹೊಟ್ಟೆ ಹಸಿಯೋದು. ಅದು ನಮ್ಗೆ ಜಲ್ದಿ ಹೊಟ್ಟೆ ಹಸ್ಬಿಡೋದು. ಚಪಾತಿ ಹೋಟ್ಲ್ ಊಟ. ನಮ್ಮ ಕೈ ಊಟ ಮಾಡಿದ್ರೇನೆ ಚೆನ್ನಾಗಿ ನಮಗೆ. ಇವತ್ತಿನಿಂದ ನಾವು ಅಡುಗೆ ಚಾಲು ಮಾಡೋದೆ. ಯಾವ್ದು ಗುರು ಗಿಡ ಆಗ್ಲೆಲ್ಲ ಮನಸ್ಸೈತೆ. ಗ್ರೀಸ್ ಹೊಡ್ಸಿಲ್ಲ, ಅಲ್ಲಿ ಗ್ರೀಸ್ ಹೊಡಿಸ್ಬೇಕು. ಅಲ್ಲೇ ಇದು ಸಿಗುತ್ತೆ, ತಿಂಡಿನೂ ಸಿಗುತ್ತೆ ಅಲ್ಲಿ. ತಿಂಡಿ ಅಲ್ಲೇ ಮಾಡಿ ಸಾಮಾನೆಲ್ಲ ತಕೊಂಬಿಡೋಣ. ಬನ್ನಿ ಅಲ್ಲಿ ಹೋಗಿ ಸಿಗುಮ ಗುರು. ಮೊನ್ನೆ ಬಂದಾಗ ನೀರೇ ಇರ್ಲಿಲ್ಲ ಈ ನದಿನಾಗೆ. ನೋಡ್ಬೋದು ನೀವು, ಆ ಕಡೆ ಮತ್ತೆ ಎಷ್ಟೊಂದು ನದಿ ಬರ್ತದೆ, ನೀರು ಬರ್ತಿರೋದು. ಇದು ತುಂಗಭದ್ರಾ ಡ್ಯಾಮಿಂದ ಎಷ್ಟು ಭಯಂಕರ ನೀರು ಹೋಗ್ತಿದೆ ನೋಡಿ. ಇವಾಗ ನೋಡಕ್ ಒಂಥರ ಆನಂದ ನೋಡಿ. ಇಷ್ಟು ನೀರು ಹೋದ್ರೆ ಈ ನೀರು ಸೀದಾ ಹೋಗಿ ಇಲ್ಲಿ ಗೋದಾವರಿ ನದಿ ಸೇರಿ ಅಲ್ಲಿಂದ ಸಮುದ್ರ ಹೋಗುತ್ತೆ ನೋಡಿ. ಇದು ತುಂಗಭದ್ರಾ ನದಿ. ಇದು ಈ ಕಡೆ ನಾವು ಮಂತ್ರಾಲಯದಿಂದ ಬರುತ್ತೆ. ಮಂತ್ರಾಲಯಕ್ಕೆ ನಮ್ ತುಂಗಭದ್ರಾ ನದಿನೇ ಬರೋದು, ಯಾವ್ದು ಬರಲ್ಲ. ಮುಂದೆ ಇನ್ನೊಂದು ಸಿಗುತ್ತೆ ಕೃಷ್ಣಾ ನದಿ. ಅಲ್ಲಿ ಎಷ್ಟು ನೀರು ಬರ್ತದೋ ಏನೋ ನೋಡ್ಬೋದು ನೀವು. ಇಲ್ಲಿ ಹೆಂಗ್ ಹೋಗ್ತಿರೋ ನೀರು ಸಾಕಾಯ್ತು ಬಿಡುಗರು. ಬೇಜಾನ್ ನೀರು ಬರ್ತಿರೋದು. ಮಳೆ ಹೋಯ್ತು ನಮ್ ಕಡೆ. ಈ ಕಡೆ ಮಳೆ ಇಲ್ಲ. ಇವಾಗ ನೋಡ್ಬೋದು ನೀವು, ಗ್ಲಾಸ್ ಮೇಲೆ ಒಂದೊಂದೇ ಹನಿ ಬೀಳ್ತೈತೆ. ಮಳೆ ಬರ್ಬೋದಾ ಇಲ್ಲ ಗೊತ್ತಿಲ್ಲ. ಒಂದೊಂದೇ ಹನಿ ಬೀಳ್ತೈತೆ ನೋಡಿ. ಬನ್ನಿ ಹೋಗೋ ಮನ್ಸಿಗೆ ಬಂದು. ಇವಾಗ ಬಂದೆ ನೋಡಿ. ನಾವಿಲ್ಲೇ ಸಾಮಾನ್ ತಗೊಳೋದು, ಟೀ ಕುಡಿಯೋದು, ಮತ್ತೆ ಏನ್ ಗುರೋದು, ಏಹದೆ ಮರ್ತೋಗ್ತೈತದು. ರೇಷನ್ ತಾಣದಿಲ್ಲೇ ಯಾವ್ದೋ ಫಾಸ್ಟ್ ಫುಡ್ ಹೋಟ್ಲ್ ಬೇರೆ ಇಟ್ಟಿದ್ದಾರೆ. ಕ್ಯಾಂಟೀನ್ ಹಾಕೊಂಡ್ ಸೈಡಿಗೆ, ಇಲ್ಲೇ ಸೈಡಿಗೆ ಹಾಕಿ. ಇಲ್ಲಿ ಏನಾಯ್ತು ನೋಡೋಣ. ಇಡ್ಲಿ ವಡೆ ಸಿಕ್ತತೇನೋ.
ಇಲ್ಲಾಂದ್ರೆ ನಾವ್ ಅಡಿಗೆ ಮಾಡೋಣಂತ ಇವಾಗ ಫಸ್ಟ್ ಸಾಮಾನ್ ತಕೊಂಡ್ ಬನ್ನಿ ಇಲ್ಲಿ ಅಂಗಡಿ ಮುಂದೆ ನಿಲ್ಸಿ. ಇದೆ ನೋಡ್ ಅಂಗಡಿ, ಪೆಟ್ರೋಲ್ ಬಂಕ್ ಹತ್ರ ಇರೋದು. ಗ್ಯಾಸ್ ಕಾಲಾದ್ರು ಗ್ಯಾಸ್ ತುಂಬ್ತಾರ ಈ ರೋಡ್ನಾಗೆ, ಈ ಹೋಟ್ಲಾಗೆ. ಗ್ಯಾಸ್ ಕಾಲಾದ್ರ ಬಂದ್ರೆ ನಾವ್ ಇಲ್ಲೇ ಗ್ಯಾಸ್ ತುಂಬಿಸ್ಕೊಂತಿದ್ದು. ಇವ್ರದ್ದು ತಮಿಳ್ನಾಡಿನವ್ರದ್ದು ಹೋಟ್ಲ್ ಇರೋದು. ಬನ್ನಿ ಹೋಗಮ್ಮ, ಸಾಮಾನು ಏನೇನ್ ಬೇಕೋ ಎಲ್ಲ ಕಟ್ಟಿಸ್ಕೊಳ್ಳೋಣ ಬನ್ನಿ. ಇದೆ ನೋಡ್ ಅಂಗಡಿ. ಇವಾಗ ತಿಂಡಿ ಗಿಂಡಿ ಮಾಡ್ಕೊಂಡು ಹೊರಟ್ವಿ. ನಮ್ಮ ಹುಡುಗ ಓಡಿಸ್ತದ ಗಾಡಿ. ನಾನು ಒಂದ್ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಮಾಡೋದು ತಿಂಡಿ ಸಖತ್ತಾಗಿತ್ತು. ಇಡ್ಲಿ ವಡೆ ದೋಸೆ ತಿಂದ್ವಿ. ನಾವು ಅಡುಗೆ ಮಾಡ್ಬೇಕಂತ ಇದ್ವಿ, ಅಲ್ಲಿ ಟೈಮ್ ಆಗ್ಬಿಟ್ಟಿತ್ತು. ಇವಾಗ ಇನ್ನೇನು ಮಾಡೋದು, ಮಧ್ಯಾಹ್ನ ಮಾಡ್ತೀವಿ ನಾವು. ಇವಾಗ ಒಂದು ಟೈಮ್ ಹೋಟ್ಲಾಗ ಊಟ ಮಾಡಿಲ್ಲ ಅಂತೇಳಿ ಹೋಗ್ತಿದ್ವಿ. ಅಲ್ಲಿ ನೀರಿರಲಿಲ್ಲ ಬಕೆಟ್ನಾಗ ತೊಳೆಯೋಕ್ಕೆ. ಅಲ್ಲಿ ಗೊತ್ತಾಗಿತ್ತು, ಅವ್ರು ನೋಡೇ ಒಂಥರ ಅದು. ಅದಕ್ಕೆ ಹೋಟ್ಲಾಗ ಊಟ ಮಾಡಿ ಹೋಗ್ತಾ ಇದೀವಿ. ಮಧ್ಯಾಹ್ನದ ಊಟ ಎಲ್ಲಾದ್ರೂ ನಿಲ್ಲಿಸಿ ಸೈಡ್ಗೆ ಹಾಕಿ ಅಡುಗೆ ಮಾಡ್ಕೊಂಡು ಹೈದ್ರಾಬಾದ್ ರಿಂಗ್ ರೋಡ್ ಹತ್ತೋದು. ಶಂಷಾಬಾದ್ ಹತ್ರ ಸೈಡ್ಗೆ ಹಾಕೊಂಡು ಅಡುಗೆ ಮಾಡ್ಕೊಂಡು ರಿಂಗ್ ರೋಡ್ ಹತ್ತಾನ. ಬನ್ನಿ ಹೋಗಿ. ಇನ್ನು ತರಕಾರಿ ತಗೋಬೇಕು, ಅದು ಮರ್ತುಬಿಟ್ಟಿದ್ದೀನಿ. ಟಮಟೆ ಹಣ್ಣು, ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ. ಅಲ್ಲಿ ಈರುಳ್ಳಿ ಒಂದೇ ತಾಂಡಿದ್ದು, ಅವು ತಾಂತಿದ್ದೆ, ಅವು ಚೆನ್ನಾಗಿರ್ಲಿಲ್ಲ. ಟಮಟೆ ಹಣ್ಣು ಮೆಣಸಿನ್ಕಾಯಿ ಅಂತೂ ಸುಮ್ಮನೆ ಬಾಡೋಗ್ಬಿಟ್ಟಿದ್ವು. ಇವು ಚೆನ್ನಾಗಿರಲ್ಲ ಅಂತೇಳಿ ತಾಂಡ್ಲಿಲ್ಲ. ಮುಂದೆ ಎಲ್ಲ ತಾಣನ. ಇನ್ನು ಹೈದ್ರಾಬಾದು 140 ಕಿಲೋಮೀಟ್ರ್ ಐತೆ. ರಾತ್ರಿ ಬಂದು ಹೊಲ್ಟಾರ್ ನಾಷ್ಟ ಬಂದಿದ್ದೀವಿ. ಒಬ್ಬನೇ ಆಗಿದ್ರೆ ಆರಾಮಾಗಿ ಎಲ್ಲ ಮಕ್ಕೊಂಡು ಮಧ್ಯಾಹ್ನ ಬಿಟ್ಟು ಹೋಗ್ತಿದ್ದು ನಾನು. ಇಬ್ಬರಿರೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ನಮ್ಮ ತರಕಾರಿ ತಗೊಂಡು ಸಿಗೋಣ. ಇವಾಗ ಹೈದ್ರಾಬಾದ್ ರಿಂಗ್ ರೋಡ್ ಆಗ್ತಿದ್ದೀವಿ ನೋಡಿ. ಇಲ್ಲಿ ಗಂಟ ಅಷ್ಟೇ ನಿಲ್ಸಕ್ಕೆ ಪರ್ಮಿಷನ್ನು. ಇಲ್ಲಿ ಬಿಸ್ಲಾಗ ನಿಲ್ಸಕ್ಕೆ ಪರ್ಮಿಷನ್ ಇಲ್ಲ. ಸುಮ್ಮನೆ ಹೋಗ್ತಾನೆ ಇರ್ಬೇಕು. ಅಲ್ಲಿ ಎಂಟ್ರೆನ್ಸ್ನಾಗ ಮಾತ್ರ ಗಾಡಿ ನಿಂತ್ಕೊಂತವೆ. ಇಲ್ಲಿಂದ ಬಿಸ್ಲಾಗೆ ನಿಲ್ಲಿಸ್ಕೊಡ್ದು. ನಿಲ್ಸಿದ್ರೆ ಕೇಸ್ ಹಾಕ್ತಾರೆ ನೋಡಿ. 40, 80, 120 ಸ್ಪೀಡ್ ಮೇಂಟೈನ್ ಮಾಡ್ಬೇಕಂತೆ. 40 ಹೋಗೋ ಸ್ಪೀಡ್ ಅಂದರೆ ಆ ಕಡೆ ಇದು ಒಂದು ಬುಲೆರನಲ್ಲ, ಬುಲೆರ್ ಅಂತ ಗುರು ತಾರ್ ಗಾಡಿನ ಟೋಚಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲ, ಇಲ್ಲಿ ಹೋಗ್ಬೇಕು. ಈ ಕಡೆ ಲೈನ್ನಾಗೆ 80, ಅದು ಕ್ಲೋಸ್ ಆಯ್ತು ನೋಡಿ. ಇದೆಲ್ಲ 80 ಸ್ಪೀಡ್ ಮೇಂಟೈನ್ ಮಾಡ್ಬೇಕು ಬರ್ದಿದ್ದಾರೆ ನೋಡಿ ಇವರು ಇಲ್ಲಿ ರೋಡ್ ಮೇಲೆ. ಆ ಕಡೆ 2 ಲೈನು 120. ಅವೆಲ್ಲ ಕಾರ್ಗೆ ನಾವು ಆ ಕಡೆ ಹೋಗಂಗಿಲ್ಲ. ಇವು 2 ಲೈನ್ನಾಗ ಮಾತ್ರ ಹೋಗ್ಬೇಕು. ಆ ಕಡೆ ಲೈನ್ನಾಗ ಹೋದರೆ ಇದು ರೂಲ್ಸ್ ಬ್ರೇಕ್ ಮಾಡಿ ಅಂತೇಳಿ ಕೇಸ್ ಹಾಕ್ತಾರೆ. ನಮ್ಮ ಕಡೆ ಮಾಡ್ದಂಗೆ ಮಾಡಲ್ಲ. ಸ್ಪೆಷಲ್ ಬಂದ್ಬಿಡ್ತದೆ, ಆ ಥರ ಬಂದ್ಬಿಡ್ತದೆ. ಯಾವುದೋ ಕರ್ನಾಟಕ ಗಾಡಿ, ಬೆಂಗಳೂರು ಗಾಡಿ ಜಬಲ್ಪುರಿಗೆ SS20 ಲೋಡ್ ಮಾಡ್ಕೊಂಡು ಹೋದಂಗೆ ಆಗ್ತದೆ ನೋಡಿ. ಅಲ್ಲಿ ಮುಂದೆ ಪೈಪ್ ಹಾಕಿದ್ದಾರೆ. SS20ನೇ ಇದು. ಜಬಲ್ಪುರು ಇಲ್ಲ ಲಕ್ನೋ ಇರಬೇಕು, ಇಲ್ಲ ಕಾನ್ಪುರ್ ಇರಬೇಕು. ನಮಗೂ ಕಾನ್ಪುರಿಗೆ ಲೋಡ್ ಆಯ್ತು ಅಂತ ಹೇಳಿದರು. ಆಮೇಲೆ ನಾಗ್ಪುರ್ ಅಂತಂದರು. ನಾವು ಕಾನ್ಪುರ್ಗೆ ಹೋಗ್ಬೇಕಂತಿದ್ವಿ. ಆಮೇಲೆ ಜಬಲ್ಪುರ್ ಅಂದರು. ಅಲ್ಲ, ಜಬಲ್ಪುರ್ ಅಂತ ನಾಗ್ಪುರ್ ಅಂದರು. ಇನ್ನೇನು ಮಾಡೋದು ಅಂತೇಳಿ ಅದ್ರಾಗ ಹೋಗ್ತಾ ಇದ್ದೀವಿ. ಖಾಲಿ ಮಾಡಿ ನಾಳೆ ಬೇಗ ಖಾಲಿ ಆಗ್ತದಂತೆ. ಪಾರ್ಟಿ ಕೇಳಿದ್ದೀವಿ, ಬೇಗ ಬರ್ರಿ ನಾನೇ ಖಾಲಿ ಮಾಡಿ ಕಾಯಲ್ಲಿ ಎಲ್ಲಿಗೆ ಸಿಗ್ತೈತೆ ಲೋಡ್ ಮಾಡೋದು. ಕೇರಳ ಇಲ್ಲ ಮಂಗಳೂರು, ಇಲ್ಲಾಂದ್ರೆ ಹಾಸನ, ದಾವಣಗೆರೆ ಎಲ್ಲಿ ಸಿಗ್ತೈತೆ ಅಲ್ಲಿ ಲೋಡ್ ಮಾಡೋದು. ನಮ್ಮ ಹುಡುಗ ಪಾಪ ರಾತ್ರೆಲ್ಲ ಗಾಡಿ ಮಾಡಿ ಮಾಡ್ಕೊಳ್ತಾನೆ. 3 ಗಂಟೆಗೆ ಕೊಟ್ಟಿದ್ದೆ, ನನಗೆ ತಗ್ಮೇಲೆ ದಾಟಿಸಿ ನನಗೆ ಎದುರಿಸಿದ್ದು. ಅಲ್ಲೇ ಆಮೇಲೆ ಮತ್ತೆ ರಾತ್ರಿಗೆ ಕೊಡೋಣಂತೆ. ರಾತ್ರಿ ಇನ್ನೇನು 12:30, 1 ಗಂಟೆಗೆ ಹೋಗ್ತದೆ. ಇವಾಗ ರಿಂಗ್ ರೋಡ್ ಇಳಿಸಿ ಅಡುಗೆ ಮಾಡೋಕ್ಕೆ ನಿಲ್ಲಿಸ್ಬೇಕು. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದು. ಟೊಮೊಟೊ ಗಾಡಿ ಏನು ಕ್ಲೀನಾಗಿ ಎಂಟ್ರಿ ಕೊಡ್ತಾಯಿತ್ತು ನಮ್ಮ ಪಕ್ಕದಾಗೆ. ಆಫ್ ಮಾಡಿ ಇರೋದು ಗಾಡಿಗೂ ಆಫ್ ಮಾಡಿ ಕಟ್ಸಿದ್ದಾರೆ ನೋಡಿ. ಅದ್ರ ಮೇಲೆ ಹೈಟೆಕ್ ಇದ್ದಾವೆ ಅಷ್ಟೇ. ಹೈಟೆಕ್ ಲೆವೆಲ್ಗೆ ಟೊಮೊಟೊ ಇರೋದು. ಇದ್ರಾಗೇನು ಜಾಸ್ತಿ ಇಲ್ಲ. ಒಂದು 17-18 ಟನ್ ಇರ್ಬೋದು ನೋಡಿ. ದಿಲ್ಲಿಗೆ ಅಷ್ಟಕ್ಕೆ ಹೋಗ್ತಾ ಇತ್ತು ಗಾಡಿ. ಇವಾಗ ರಿಂಗ್ ರೋಡ್ ಇಳ್ತೀವಿ ನೋಡಿ. ಇಷ್ಟ ತಕ್ಕನ ರಿಂಗ್ ರೋಡ್ನಾಗ 80 ಕಿಲೋಮೀಟರ್ ಬಂದ್ವಿ. ಅಲ್ಲಿ ಶಂಷಾಬಾದ್ನಾಗ ಹತ್ತಿ ಇವಾಗ ಇಳಿದ್ವಿ. ಇದೇ ಲಾಸ್ಟ್ ಟೋಲು. ಇಲ್ಲಿ ಅಮೌಂಟ್ ಕಟ್ ಆಗೋದು ಟೋಲಿಂದು. ಎಷ್ಟು ಕಟ್ ಆಗ್ತದೆ ಎಕ್ಸಾಕ್ಟ್ ಆಗಿ 730 ರೂಪಾಯಿ ಕಟ್ ಆಗ್ತತೆ. ಮೊದಲು ಕ್ಯಾಶ್ ಕೊಡ್ಬೇಕಾದ್ರೆ 630 ರೂಪಾಯಿ ಕಾಣೋರು. ಇವಾಗ ಜಾಸ್ತಿ ಆಗುತ್ತೆ, 730 ರೂಪಾಯಿ ಕಟ್ ಆಗುತ್ತೆ. ಇದೆ ಔಟರ್ ರಿಂಗ್ ರೋಡ್ ಟೋಲು. ನಾವು ಮತ್ತೆ ಹೋಗಿ ಮತ್ತೆ ಫ್ಲೈಓವರ್ ಹತ್ಬೇಕು ನೋಡಿ. ಅದು ಆಗ್ರಾದಿಂದ ಬಂದಿರೋ, UP-ಇಂದ ಬಂದಿರೋದು. ಆಲೂಗಡ್ಡೆ ತಿನ್ಕೊಂಡು ಫುಲ್ ಜಾಮ್ ಆಗ್ಬಿಟ್ಟತ್ ನೋಡಿ. ಇಲ್ಲಿ ಮೆಡಿಚಲ್ನಾಗೆ ಸ್ಟಾರ್ಟ್ ಮಾಡಿ. ಇಲ್ಲಿ ಮೆಡಿಚಲ್ನಾಗೆ ಫ್ಲೈಓವರ್ ಕೆಲಸ ಮಾಡ್ತಾ ಇದಾರೆ. ಮೆಟ್ರೋ ಕೆಲಸ ಮಾಡ್ತಾರೋ ಏನೋ
ಫ್ಲೈಓವರ್ ಮಾಡ್ತಾರ ಗೊತ್ತಿಲ್ಲ, ಫುಲ್ ಜಾಮು ಅಂದ್ರೆ ಜಾಮು ಇಲ್ಲಿ. ಈ ಮೆಡ್ಚಲ್ ದಾಟಕ್ಕೆ 1 ಗಂಟೆ ಬೇಕು. ನಾವ್ ಅಲ್ಲನ್ನ ಸೈಡ್ ಹಾಕ್ಲಿಲ್ಲ, ಏನಿಲ್ಲ, ಇಲ್ಲಿ ಫುಲ್ ಜಾಮ್. ಈ ಕಾರ್ನರ್ ಅವರೆಲ್ಲ ಅಡ್ಡ ದಿಡ್ಡಿ ನುಗ್ತಾರೆ ಗುರು. 3 ಲೈನ್ ಮಾಡ್ತಾರೆ. 3 ಲೈನ್ ಮಾಡಿದ್ರೆ ಫುಲ್ ಜಾಮು. ಅಲ್ಲಿ ಯೂ ಟರ್ನ್ ಬೇರೆ ಐತೆ. ಆ ಕಡೆಯಿಂದ ಗಾಡಿಯರ್ ಬಂದು ಸೀದಾ ಎದುರಿಗೆ ನಿಲ್ಲಿಸ್ತಾರೆ. ಅಲ್ಲಾದ್ರೆ ಹೋಗೋದ್ ಹೆಂಗೆ? ಬನ್ನಿ ಹೋಗಮ್ಮ, ಅಲ್ಲಿ ಬೈಪಾಸ್ ದಾಟಿ ನೋಡೋಣ, ನಿಲ್ಸನ ಮೆಡಿಚಲ್ ದಾಟಿದ್ಮೇಲೆ. ರನ್ನಿಂಗ್ ಅಡುಗೆ ಮಾಡಿದ್ವಿ. ಅಡುಗೆ ಮಾಡಿ ರೆಡಿ ಇಟ್ಟಿನಿ. ರೈಸ್ ಬಾತು ಇವಾಗ ಅಲ್ಲಿ ಸೈಡ್ ಹಾಕಿ ಊಟ ಮಾಡೋದಷ್ಟೇ. ಇಲ್ಲೇ ಐತೆ ನೋಡಿ, ಇದು ಮುಂದಕ್ಕೆ ನಡಿ, ಮುಂದಕ್ಕೆ ಆ ಡಬ್ಬ ಗಾಡಿ ಐತೆ ನೋಡು, TCI, ಅದ್ರ ಹಿಂದಕ್ಕೆ ನಡಿ ಸೀದಾ. ಸರ್ವಿಸ್ ರೋಡ್ಗೆ ಹೋಗೋದಲ್ಲ ಇದು. ಇವಾಗ ಇದೆ ನೋಡಿ, ಇಲ್ಲಿ ಸೈಡ್ಗೆ ಹಾಕಿ ಊಟ ಗೀಟ ಮಾಡ್ಕೊಂಡು ಹೋಗೋದೆ. ಇದು ನಮ್ಮನ್ಗೆ ನಿಲ್ಸಕ್ಕೆ ಕೊಡಲ್ಲ, ನಮಗೆ ಇದು ವಿಶ್ರಾಂತಿ ಪಡ್ಕೊಳಕ್ಕೆ ಮಾಡಿರೋ ಜಾಗ. ಅಲ್ಲಿ ಬಂದು ಪಂಚರ್ ಅಂಗಡಿ ಹಾಕ್ಕೊಂಡಿದ್ದಾರೆ ಇವರು. ಪಂಚರ್ ಅಂಗಡಿ ಹಾಕ್ಕೊಂಡು ನಮಗೆ ನಿಲ್ಸಕ್ಕೆ ಜಾಗ ಇಲ್ಲ. ಮುಂದೆ ನಡಿ ಅಂತಾರೆ. ಯಾಕೆಂದ್ರೆ ಅವ್ರು ಹೇಳೋದೇ ಬೇಡ ಅಂತೇಳಿ ಮುಂದಕ್ಕೆ ಬಂದ್ಬಿಟ್ಟು ಊಟ ಮಾಡೋಣ. ಊಟ ಮಾಡಿ ಸೀದಾ ಬನ್ರಿ ಎಲ್ಲರೂ ರೈಸ್ ಬಾತ್ ಊಟ ಮಾಡಮ್ಮ. ಕುಕ್ಕರ್ ರೆಡಿ ಐತೆ, ಇಚ್ಕೊಂಡು ಉಣ್ಣೋದೆ ಇವಾಗ. ಅಲ್ಲಿ ಊಟ ಮಾಡಿ ಮತ್ತೊಂಬಿಟ್ಟಿದ್ದೆ. ಇವಾಗ ಇಲ್ಲಿ ಕಾಮಾರೆಡ್ಡಿ ಬಾರ್ಡ್ರು ಆಟೋ ಚೆಕ್ ಪೋಸ್ಟ್ ಬರುತ್ತಲ್ಲ, ಅಲ್ಲಿ ಬಂದಾಗ ಹೆಸರಾತು. ಅಲ್ಲಿ ಎದ್ದು ಬಾರ್ಡ್ರಿಗೆ ನಮ್ಮ ಹೆಸರು ಮಾತ್ರ ಎತ್ಕೊಂಡು ಕುತ್ಕೊಂಡೇನೆ. 4:30 ಆಯ್ತು. 4:15 1 ಕಿಲೋಮೀಟರ್ ಅಷ್ಟೇ. ರಾತ್ರಿ ನಾವು ದುರ್ಗಕ್ಕೆ ಬಂದಿದ್ದೆ ಲೇಟ್ ಆಗಿತ್ತು. ದುರ್ಗಕ್ಕೆ ಬಂದಾಗ ಒಂದು 11 ಗಂಟೆ ಆಗಿತ್ತು. ಈಗ ನೋಡ್ಕೊಂಡೆ ಬರೋಕ್ಕೆ ಇಲ್ಲಾಂದರೆ ಇಷ್ಟೊತ್ತಿಗೆ ಅದಿಲ್ಲ. ಒಟ್ಟು ನಾಳೆ ಖಾಲಿ ಮಾಡೋಕ್ಕೆ ಟ್ರೈ ಮಾಡೋಣ. ವಾತಾವರಣ ಭಾಳ ಕೂಲ್ ಐತೆ. ಬೆಳಗ್ಗೆಯಿಂದ ಬಿಸಿಲಿಲ್ಲ, ಏನಿಲ್ಲ. ಬೆಳಗ್ಗೆ ಅಲ್ಲೇ ಒಂದು ಸ್ವಲ್ಪ ಬಿಸಿಲು ಬಂತು ಶಾಂತನಗರ ಹತ್ರ. ಅಲ್ಲಿಂದ ಬಿಟ್ಟರೆ ಇಲ್ಲೇ ವಾತಾವರಣ ಕೂಲ್ ಇರೋದು. ಈ ಟೈಮಲ್ಲಿ ಇಲ್ಲೇ ನಿಲ್ಸಲ್ಲ, ಮಕ್ಕಳೆಲ್ಲ ಸೀದಾ ನೈಟ್ ಹೋಗ್ತಾರೆ. ಅಂದ್ರೋಡಿ ಪಾಯಿಂಟ್ ಸಿಗತ್ತಕ್ಕ ನಮ್ಮ ಫ್ಯಾಕ್ಟ್ರಿಗೆ. ಬೆಳಗ್ಗೆ ನಾಳೆ ಖಾಲಿ ಆಗ್ಬೋದು. ನಾಳೆ ಆಗಿಲ್ಲ ಅಂದರೆ ಮತ್ತೆ ಭಾನುವಾರ ರಜೆ ಬೇರೆ. ಶುಕ್ರವಾರ ನಾಳೆಲ್ಲ ಅದಕ್ಕೆ ನಾನು ಇಲ್ಲಾಂದರೆ ನಾನು ಅದಿಲ್ಲ ಬಂದಾಗೆ ನಾಳೆ ಗೆದ್ದೋಗೋಣ ಅಂತ ಐಡಿಯಾ ಹಾಕಿದ್ದೆ. ನಾಳೆ ಶನಿವಾರಗಳೆಲ್ಲ ಅದಕ್ಕೆ ಭಾನುವಾರ ವೇಸ್ಟ್ ಆಗ್ಬಿಡ್ತದೆ. ಅಲ್ಲಿ ಎಂದು ಅದೃಷ್ಟ ಆಗಿದೆ ಖಾಲಿ ಆಗಿ ಆಗ್ಬೋದು. ನಾಳೆ ಸಾಯಂಕಾಲ ಬಿಟ್ಟರೆ ಕಾಯಿಲೆ ಲೋಡ್ ರೆಡಿ ಇರುತ್ತೆ. ನಮಗೆ ಯಾವಾಗಲೂ 24 hours ಲೋಡ್ ಆಗುತ್ತೆ. ಕಾಯಿಲೆ ಸಿಗೋದು ನೋಡೋದು ಯಾವ ಕಡೆ ಸಿಗ್ತದೆ ಆ ಕಡೆ ಸಿಗೋದು. ಗಾಡಿ ನಾವು ಆ ಕಡೆಗೆ ಲೋಡ್ ಮಾಡಿದಾಗ ಈ ಕಡೆ ಯಾಕೆ ಬಂದೆ ಅಂದರೆ ಈ ರೋಡಲ್ಲಿ ಟೋಲ್ ಜಾಸ್ತಿ ಬಂದು ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಆ ಕಡೆ ನಾಲ್ಕು ರೋಡಲ್ಲಿ ಆ CC ರೋಡಿಗೆ ಸಿಗೋ ಮೈಲೇಜೇ ಬರೋದಿಲ್ಲ. ಈ ಕಡೆ 3.47 8 ತಕ್ಕನ ಮೈಲೇಜ್ ಬರುತ್ತೆ. ಅದಕ್ಕೆ ಈ ಕಡೆ ರೋಡಲ್ಲಿ ಬರೋದು. ಮತ್ತು ಬೇಗ 24 hours ಗಾಡಿ ಓಡಿಸ್ಬೋದು ಈ ರೋಡಲ್ಲಿ. ಏನಂದರೆ ಅಲ್ಲಿ ಸ್ವಲ್ಪ ನಿರ್ಮಲ್ ಫಾರೆಸ್ಟಲ್ಲಿ ರಾತ್ರಿ ಹೊರಬೇಕು ಭಯ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಸೀದಾ ಅದ್ಲಾಗೆಲ್ಲ ಓಡಿಸ್ಬೋದು. ಆ ಕಡೆ ನಾವು ನಾಲ್ಕೂರು ಮಾರ್ಕೆಟ್ ಮೇಲೆ ಓಡಾಡ್ತೀವಲ್ಲ, ಅಲ್ಲಿ ಗುರು 10 ಗಂಟೆ ಆದರೆ ಓಡ್ಸೋಕ್ಕೆ ಭಯ ಆಗ್ತದೆ. 10 ಗಂಟೆ ಮೇಲೆ ಎಲ್ಲಿಗೂ ಗಾಡಿ ಕಾಣೋದಿಲ್ಲ. ಅಲ್ಲಿ ಲೋಕಲ್ ಗಾಡಿನೇ ಓಡಿಸಲ್ಲ. ಎಲ್ಲ ಓಡ್ಸೋಕ್ಕೆ ಗಾಡಿ ಕಾಣ್ತಿರ್ತವೆ. ಎಲ್ಲೆಲ್ಲೂ 3 ಗಾಡಿ ಜೊತೆಗೆ ಹೋಗ್ತಿರ್ತವೆ. ಅದನ್ನು ಹುಡುಗ ನಂಬೋಕ್ಕಾಗಲ್ಲ. ಮಹಾರಾಷ್ಟ್ರದಾಗ ಯಾವುದೋ ನಂಬೋಕ್ಕಾದ್ರು ಗಾಡಿನೇ ಆ ಗಾಡಿಗಳೆಲ್ಲ ರನ್ವೇ ಮಾಡೋದು ಜಾಸ್ತಿ. ಗಾಡಿಗಳ ಸ್ಟ್ಯಾಂಡ್ ಔರಂಗಾಬಾದ್ ರೋಡು ಮತ್ತು ಶಿರ್ಡಿ ರೋಡಲ್ಲಿ ಕ್ಯಾಂಟರು ಮತ್ತು 60 ಇಸ್ಕೊಂಡು RTO ರನ್ನೇ ಮಾಡ್ತಾರೆ. ಅವ್ರ ಹತ್ರ ನಿಲ್ಲಿಸಿದ್ರೆ RTO ಅಂತೇಳಿ ಮತ್ತು ದೇವರಿಗೆ ಕತ್ರಿ ಪಕ್ಕ ಬೀಳುತ್ತೆ. ಫೋನ್ ದುಡ್ಡು ಏನೂ ಇರೋಲ್ಲ. ಮಹಾರಾಷ್ಟ್ರದಲ್ಲಿ RTO ನಿಲ್ಲಿಸಲ್ಲ ಗಾಡಿ. ನಿಲ್ಲಿಸ್ತಾರೆ. ಏನಕ್ಕೆ ನಿಲ್ಲಿಸ್ತಾರೆ ಅಂದರೆ ಇದು ವೈಟ್ ರೋಡ್ ಇದ್ದರೆ ನಿಲ್ಲಿಸ್ತಾರೆ. ಮತ್ತು ಲಿಫ್ಟ್ ಎತ್ತಿದ್ರೆ ಪಕ್ಕ ನಿಲ್ಲಿಸ್ತಾರೆ. ಆದಷ್ಟು ಲಿಫ್ಟ್ ಇಳಿಸ್ಕೊಂಡು ನಡೀರಿ ಮಹಾರಾಷ್ಟ್ರದಲ್ಲಿ ಎಲ್ಲ. ಮಾಲೆಗಾವನಿಗೆ 50
ರೋಡ್ಗೆ ನಾಲ್ಕೊಂಡು ಬರೀ ಕಾಯಿ ಪಲ್ಯ ತಗೊಬಂದು ಅಡುಗೆ ಮಾಡಬೇಕು. ಮುಂದೆ ಎಲ್ಲ ಟಿ ಎಮ್ ಡಿ ಸಿಲ್ಪೆ ಟಿ ತುಂಬ ಎಲ್ಲ ಆರೋಡಿತಾ ಇರುತ್ತೆ. ಸ್ವಲ್ಪ ಕೊಟ್ಟೆ ಗಣಪತಿ ಅದೇ ಕೊಟ್ಟೆ ನಾವು ಗಣ ಇಟ್ಕೊಂಡಿದ್ದೀವಿ. ದೊಡ್ಡ ಗಣಪತಿ ಈ ಕಡೆ ಹಾಗೆ ಟಿ ಎಮ್ ಡಿ ಹತ್ರ ಒಂದು ಈ ರೋಡ್ ಎಷ್ಟು ಕಚಡ ಬಿದ್ದತ್ತಂದ್ರೆ ಗುರು, ಬಹಳ ಕಚಡ ಬಿದ್ದುಬಿಟ್ಟತೆ. ಎಲ್ಲಿ ನೋಡಿದ್ರು ಕೆಲಸ ಮಾಡ್ತಿದ್ದಾರೆ. ಇನ್ನು ಆ ಕಡೆ ಮುಂದೆ ಮಹಾರಾಷ್ಟ್ರ ಹೋಗ್ಬಿಟ್ರೆ ಮಹಾರಾಷ್ಟ್ರದಲ್ಲಿ ಫುಲ್ ರೋಡ್ ಕೆಲಸ ನಡೀತಿರೋದು. ಗುಂಡಿ ಬಿದ್ದತೆ. ಬಸ್ ಎಲ್ಲ ಕಾಣೋಣ, ಲಿಫ್ಟ್ ಕೊಡಲ್ಲ ನಾನು. ನಿನ್ ಡ್ರೈವರ್ ಆದ್ರೂ ಬಸ್ನಾಗ ಬಾ. ಯಾರಿಗೂ ಅಪರಿಚಿತ ವ್ಯಕ್ತಿ ಲಿಫ್ಟ್ ಕೊಡ್ರಿ ಅಂತ ಕೇಳಿದ್ರೆ ಬೇರೆ ಸ್ಟೇಟ್ ಅಲ್ಲಿ ಲಿಫ್ಟ್ ಕೊಡಕ್ ಹೋಗ್ಬೇಡ್ರಿ, ನಮ್ಮನ್ನೇ ದೋಚ್ಕೊಂಡು ಹೋಗ್ತಾರೆ. ಹತ್ತಿಸ್ಕೆ ಬಂದು ನಿರ್ಜನ ಪ್ರದೇಶದಲ್ಲಿ ಸಿಂಗಲ್ ಡ್ರೈವರ್ ಇರ್ತಾರಲ್ಲ ಅಂತರಿಗೆ ಮಾಡೋದು. ಎದುರಿಸಿ ಫೋನು ದುಡ್ಡು ಕಸ್ಕೊಂಡು ಹೋಗ್ತಾರೆ. ನಾವ್ ಇಬ್ರಿದೀವಿ, ಅವ್ರು 4 ಬಂದ್ರೆ ಅವ್ರು 3 ಬಂದ್ರೆ ನಾವ್ ಸುಮ್ನೆ ಹಾಕ್ಬಿಡ್ಬೇಕು. ಯಾಕಂದ್ರೆ ಅವ್ರ ಹತ್ರ ಎಲ್ಲ ಇರುತ್ತೆ, ಚಾಕು ಅದು ಇದು ಅಂತೇಳಿ. ಅದ್ರಲ್ಲಿ ಎದುರಿಸಿದ್ರೆ ಏನ್ ಮಾಡ್ತಾರೆ? ಇಲ್ಲ ಕಣ್ಣಿ ಕಾರ್ಕ್ ಪುಡಿ ಉಗ್ಗಿದ್ರೆ ಏನು ಮಾಡಕ್ ಬರಲ್ಲ. ಅವಾಗ ಹೊಡಿಬೇಡ್ರಪ್ಪ, ಇರೋದೆಲ್ಲ ಕೊಡ್ತೀವಿ ಅಂತೇಳಿ ಇರೋದ್ನೆಲ್ಲ ಕೊಟ್ಟು ಸುಮ್ನೆ ಹೋಗ್ಬೇಕಾಗ್ತತೆ. ಯಾರನ್ನ ಅಪರಿಚಿತ ವ್ಯಕ್ತಿ ಕೈ ಅಂದ್ರೆ ಹತ್ತಿಸ್ಕೊಂಬೇಡ್ರಿ, ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. ಮೇನು ರಾತ್ರಿ ಹೊತ್ತು ಲೇಡೀಸ್ ಕೈ ಅಂದ್ರೆ ಮಾತ್ರ ನಿಲ್ಸಕ್ ಹೋಗ್ಬೇಡಿ, ಭಾರಿ ಮೋಸ ನೋಡಿ ಅದು. ನಾವು ಲೇಡೀಸ್ ಕೈ ಅಂದ್ರೆ ನಿಲ್ಸಕ್ಕೆ ಹೋಗ್ಬೇಡಿ. ಡ್ರೈವರ್ಗಳು ನಿಲ್ಲಿಸ್ತಾರೆ, ಎಲ್ಲಾರು ನಿಲ್ಸಲ್ಲ. ಕೆಲವರು ಟಾರ್ಚ್ ಹೊಡೆದಿಟ್ಟು ಹೆಣ್ಮಕ್ಳು ಕಂಡಿಟ್ಟು ನಿಲ್ಲಿಸ್ತಾರೆ. ಅಂತರಿಗೆಲ್ಲ ಅಲ್ಲೇ ಬಹಳ ಅನುಭವ ಆಗಿದಾವೆ. ನಿಲ್ಲಿಸ್ತಿಟ್ಟಿಗೆ ಇದು ಗಿಡಗಳ ಕುಂತಿರ್ತಾರ. ಅವ್ರ ಕಡೆ ಒಂದ್ 4-5 ಜನ ಬಂದು ರಪ್ಪ ಅಂತೇಳಿ 4 ಏಟು ಬಿಟ್ಟು ಫೋನ್ ದುಡ್ಡು ಎಲ್ಲ ಕಸ್ಕೊಂಡು ಹೋಗಿದ್ದಾರೆ. ನಮಗೆ ಹೇಳಿದಾರೆ ಹಿಂಗ ಆಗಿದಾವ ಅಂತೇಳಿ. ಇಲ್ಲಾಂದ್ರೆ ಆ ಕಡೆ ಒಂದ್ಸಲಿ ಇದ್ರತ್ತಾಗೆ ಗುರು ಹಾವೇರಿ ಹತ್ರ ಆಗಿತ್ತಂತೆ, ಮತ್ತೆ ಈ ರೋಡಲ್ಲಿ ಒಂದ್ಸಲಿ ಆಗಿತ್ತಂತೆ ಕರ್ನೂಲ್ ಹತ್ರ. ಒಬ್ನ ಹೇಳ್ದ ನಮ್ಗೆ, ಅದಕ್ಕೆ ನಾವು ಹೇಳ್ತಿರೋದು ಸೇಫ್ಟಿಯಾಗಿ ಓಡಾಡಿ. ಇವಾಗ ಇಲ್ಲಿ ನಿರ್ಮಲ್ ಟೋಲ್ ದಾಟಿ ಟೀ ಕುಡಿದ್ವಿ, ಟೀ ಕುಡಿದು ಹೋಗ್ತಾ ಇದ್ವಿ. ಬೆಳಗ್ಗೆ ಇಲ್ಲಲ್ಲಿ ಟೀ ಕುಡಿದಿದ್ದಿಲ್ಲ. ಬರ್ಬೇಕಾದ್ರೆ ಮಾತ್ರ ಬೆಳಗಿನ ರಾತ್ರಿ ವರ್ಷ ಕುಡಿದ್ರೆ ಟೀ ಕುಡಿದಿದ್ದೆ. ಅದು ಬಿಟ್ಟು ಮತ್ತೆಲ್ಲೆಲ್ಲಿ ಟೀ ಕುಡಿದಿಲ್ಲ. ಬೆಳಗ್ಗೆ ಟೀ ನಿಲ್ಸಿದ್ವಿ, ಟೀ ತಿಂದು ಬಂದ್ವಿ. ಮಧ್ಯಾಹ್ನ ಊಟ ಇದು ತರಕಾರಿ ತಾಣಕ್ಕೆ ನಿಲ್ಸಿದ್ರೆ ಟೀ ಇರಲಿಲ್ಲ. ಮತ್ತೆ ಮುಂದೆ ಬಂದು ಅಡುಗೆ ಮಾಡ್ಕೊಂಡು ಬಂದ್ವಿ. ಇವಾಗ ಟೀ ಕುಡಿದ್ವಿ. ಬೆಳಗ್ಗಿಂದ ಬೆಲೆ ಚಿಟಿ ಅನ್ನೋದು ಇವಾಗ ಒಂದು ಸ್ವಲ್ಪ ಫ್ರೆಶ್ ಆಗಿ ನೋಡಿ. ಇವಾಗ ಹೋಗ್ತಾ ಇದ್ದೀವಿ. 9:30 10 ಗಂಟೆ ಅಷ್ಟೊತ್ತಿಗೆ ನಿರ್ಮಲ್ ಅಂತಿದ್ರು. ಇವಾಗ ನಿರ್ಮಲ್ನ ದಾಟಿದ್ದೀವಿ. ಅಲ್ಲೇ ಆದಿಲಾಬಾದ್ ಫಾರೆಸ್ಟ್ ದಾಟಿ ಮಹಾರಾಷ್ಟ್ರ ಎಂಟ್ರಿ ಆಗಿಬಿಡ್ತಿದ್ವಿ. ಅಲ್ಲಿಂದ ಒಂದು 150 ಕಿಲೋಮೀಟರ್ ಮಹಾರಾಷ್ಟ್ರ. ಟೈಮ್ ಬಂದು 7 ಗಂಟೆ ಆಗಿರುತ್ತೆ. 20 ಗಂಟೆ ಅಷ್ಟೊತ್ತಿಗೆ ಮಾಡೋ ದಾಟ್ತೀವಿ ಆರಾಮಾಗಿ. ಏನು ಟೆನ್ಷನ್ ಇಲ್ದಂಗೆ ಹೋಗ್ಬೋದು. ನಾಳೆ ಖಾಲಿ ಮಾಡೋಣ ಆದಷ್ಟು ಹೋಗಿ. ಇವಾಗ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿವಿ ನೋಡಿ. ಆದಿಲಾ ಬಾರ್ಡರ್ ದಾಟಿ ಅಷ್ಟಕ್ಕೊಂದೇನ್ ಜಾಮ್ ಇಲ್ಲ. ಒಂದ್ 4-5 ಗಾಡಿ ಮುಂದೆ ಅದಾವ ಅಷ್ಟೇ. ಆ ಕಡೆನೂ ಲೈನ್ ಕಮ್ಮಿ ಐತೆ, ಮತ್ತೆ ಈ ಕಡೆನೂ ಕಮ್ಮಿ ಐತೆ. ಲಾಸ್ಟ್ ಟೈಮ್ ಬಂದಾಗ ಗುರು 1 ಗಂಟೆ ನಿಂತ್ಕೊಂಡು ಹೋಗಿದ್ದೆ. ಎಷ್ಟು ಜಾಮ್ ಆಗಿತ್ತು ಅಂದ್ರೆ ಫುಲ್ ಜಾಮ್ ಆಗಿತ್ತು. ಹಿಂದೆನೂ ಗಾಡಿ ಇಲ್ಲ ನೋಡಿ. ಇವಾಗ ಒಂದು 3-4 ಗಾಡಿ ನಿಂತಿದಾವ ಅಷ್ಟೇ. ಇವಾಗ ಬಾರ್ಡರ್ ದಾಟಿ ಊಟ ಗೀಟ ಮಾಡ್ಕೊಂಡು ನಾನ್ ಸ್ಟಾಪ್ ಹೊಡಿತಿರೋದೆ. ನಾವು ಹೋಗ್ಬೇಕಾಗಿರೋದು ಕಲ್ಮೇಶ್ವರ್ ದಾಟಿ ಅಲ್ಲಿರೋ ಫ್ಯಾಕ್ಟ್ರಿ. ಅಲ್ಲಿಂದೇನು ರಾತ್ರಿ ಹೋಗೋದ್ ಬೇಡ, ಒಂದ್ 5 ಗಂಟೆಗೆ ಎದ್ದೋಗೋಣ. ಇವಾಗ ಇಲ್ಲಿಂದ ಒಂದು 120-130 ಕಿಲೋಮೀಟರ್ ಐತೆ ಬುಟ್ಟಿಬೋರಿಗೆ ಹೋಗಿ ರೆಗ್ಯುಲರ್ ಹೋಟ್ ನಿಲ್ಸ ಪಂಜಾಬಿ ಹೋಟ್ಲಾಗ ನಿಲ್ಸಿ ಮಕ್ಕಂಡು ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ರೆ 6:30-7 ಗಂಟೆಗೆ ಸಾವನೇರ್ಗೆ ಹೋಗ್ತೀವಿ. ಅಲ್ಲಿಗೆ ಹೋಗಿ ಅನ್ಲೋಡ್ ಮಾಡೋದಲ್ಲೇ. ಇವಾಗ ಬಾರ್ಡರ್ ದಾಟಿದ್ಮೇಲೆ ಸಿಗಲ್ಲ ಬನ್ನಿ. ಗೀಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಗುಂಡಿ ಇದು ರೋಡ್ ಎಷ್ಟು ಕಚಡ ಬಿದ್ದತ್ತಂದ್ರೆ ಫುಲ್ ಕಚಡ ಬಿದ್ದ್ಬಿಟ್ಟತೆ. ಅಲ್ಲಿ ಬಾರ್ಡರ್ನಾಗ ಇನ್ನೇನು ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಇವಾಗ ಕೊಟ್ಟಿದ್ದೆ. ಮೊನ್ನೆ ಬಂದಾಗಿನ ಲಾಸ್ಟ್ ಟೈಮಿಗೆ ಬಂದಿದ್ದಲ್ಲ, ಅದಕ್ಕಿಂತ ವಿಚಿತ್ರ ಗುಂಡಿ ಬಿದ್ದುಬಿಡ್ತಾವೆ ನೋಡಿ. ಗಾಡಿ ಜೋರಾಗೆ ಹೋಗಂಗಿಲ್ಲ, ಸ್ಲೋವಾಗಿ ಹೋಗ್ತಿರೋದು. ಎಷ್ಟು ಗುಂಡಿಗಳು ಕಾಣ್ತಾವೆ ನೋಡಿ. ಎಂತೆಂಥ ಗಾಡಿ ಇದು ಗ್ಲಾಸ್ ಸರಿಯಾಗಿ ಒರೆಸಿಲ್ಲ, ಇಲ್ಲಾಂದರೆ ಕಾಣೋದು.